ಇವತ್ತು ನೋಡ್ಕೊಳ್ಳಿ, ಮದುವೆಯ ಒಂದು ಸಂಬಂಧ ಬೆಳೆಸಬೇಕು ಅಂತ ನವ್ಯ ಪಾಂಡೆ ಅವರು ನಮಗೆ ತಮ್ಮ ಪ್ರೊಫೈಲನ್ನು ಕಳಿಸಿರ್ತಾರೆ. ಇವರ ಪ್ರತಿಯೊಂದು ಡೀಟೇಲ್ಸ್ ಏನೇನು, ಎಲ್ಲಿರ್ತಾರೆ, ಹೇಗೆ ಇವರನ್ನ ಕಾಂಟ್ಯಾಕ್ಟ್ ತೆಗೆದುಕೊಳ್ಬೇಕು, ಪ್ರತಿಯೊಂದು ಮಾಹಿತಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಇವರ ಹೆಸರು ಬಂದುಬಿಟ್ಟು ನವ್ಯ ಪಾಂಡೆ, ವಯಸ್ಸು 29 ವರ್ಷ. ಇವರ ಶಿಕ್ಷಣ ಮುಗಿಸ್ಬಿಟ್ಟು 2 ವರ್ಷ ಆಗಿದೆ ಅಂತ ಹೇಳಿದ್ದಾರೆ. ಇವಾಗ ಪ್ರೆಸೆಂಟಾಗಿ ಕಂಪ್ನಿ ಒಂದರಲ್ಲಿ ಕೆಲಸ ಕೂಡ ಮಾಡ್ತಿರ್ತಾರೆ. ತಿಂಗಳ ಸಂಬಳ ಬಂದುಬಿಟ್ಟು 10,000ದಿಂದ 15,000 ರೂಪಾಯಿ ಮಂತ್ಲಿ ಪೇಮೆಂಟ್ ಬರ್ತಿದೆ ಅಂತ ಹೇಳಿರ್ತಾರೆ. ಗೋಧಿ ಬಣ್ಣದ ಒಂದು ಮೈಕಟ್ಟು, ತೆಳ್ಳಗಿನ ಶರೀರ ಹೊಂದಿರತಕ್ಕಂಥದ್ದು ನವ್ಯ ಅವರು. ಸೊ ಇವರ ಕುಟುಂಬದ ಮಾಹಿತಿ ನೋಡೋದಾದರೆ, ನಮ್ಮ ತಂದೆ ತಾಯಿಯವರಿಗೆ ನಾವು 4 ಜನ ಮಕ್ಕಳು, 2 ಜನ ಗಂಡು ಮಕ್ಕಳು, 2 ಜನ ಹೆಣ್ಮಕ್ಳು. ಅದರಲ್ಲಿ ಮೊದಲನೇ ಮಗಳು ಈ ಒಂದು ನವ್ಯ ಆಗಿರೋ ಕಾರಣದಿಂದ ಸ್ವ ಇಚ್ಛೆಯಿಂದ ಅವರೇ ತನ್ನ ಗಂಡನ್ನು ಹುಡುಕಾಟ ಮಾಡ್ಕೊಳ್ತಾ ಇದ್ದಾರೆ. ಈ ರೀತಿ ಇರಬೇಕಂತೆ ಕ್ವಾಲಿಫಿಕೇಷನ್ ಹುಡುಗರಲ್ಲಿ. ಏನಪ್ಪ ಅಂತಂದರೆ, ಪಾಯಿಂಟ್ ನಂಬರ್ 1 ಬಂದುಬಿಟ್ಟು ಸ್ನೇಹಿತರೆ ನೋಡಿ, ಆ ಹುಡುಗ ಕ್ರಿಕೆಟ್ ಇಷ್ಟಪಡಬೇಕು. ನಾನು ಚಿಕ್ಕವಳಿದ್ದಾಗಲೇ ನಮ್ಮ ತಂದೆಯವರು ನನಗೆ ಕ್ರಿಕೆಟು ಅದು ಇದು ಅಂತಂದ ಸ್ಪೋರ್ಟ್ಸ್ ಬಗ್ಗೆ, ಕ್ರೀಡೆಯ ಬಗ್ಗೆ ಹೆಚ್ಚಿನ ಒಂದು ಗಮನ ನನಗೆ ಕೊಡ್ತಿದ್ರು. ಹಾಗಾಗಿ ನನಗೆ ಅದೇ ರೂಢಿ ಆಗಿಬಿಟ್ಟಿದೆ. ಇವಾಗ ನನ್ನನ್ನು ಇಷ್ಟಪಡಬೇಕಾಗಿರ್ತಕ್ಕಂಥ ಹುಡುಗ ಕೂಡ ಈ ಒಂದು ಕ್ರೀಡೆಯ ಬಗ್ಗೆ ಹೆಚ್ಚಿನ ಆಸಕ್ತಿ ಉಳ್ಳವನಾಗಿರಬೇಕು. ನಾನು ಟಿ ವಿ ಜಾಸ್ತಿ ನೋಡ್ತೀನಿ, ಹಾಗಾಗಿ ನನ್ನ ಬಗ್ಗೆ ನೀವು ತಪ್ಪಾಗಿ ತಿಳ್ಕೊಳ್ಬಾರ್ದು ಅಂತ ಹೇಳಿದ್ದಾರೆ. ನನಗೆ ಯಾವುದೇ ಕಾರಣಕ್ಕೂ ಬೈಬಾರ್ದು, ಬರೀ ನೀವು ಕೇರ್ ಮಾಡಬೇಕು ಅಂತ ಹೇಳಿರೋದು. ಕಾಲೇಜ್ ಮುಗಿಸಿರಬೇಕು ನೀವು. ಪ್ರಸ್ತುತ ಒಂಟಿಯಾಗಿ ಒಬ್ಬರೇ ಇರಬಾರ್ದು, ನಿಮ್ಮ ಜೊತೆಗೆ ಅಣ್ಣ ತಮ್ಮರು ಇರಬೇಕು, ಜೊತೆಗೆ ತಂಗಿನಾದರೂ ಇರಲೇಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ನಿಮ್ಮ ತಂದೆ ತಾಯಿಯವ್ರಿಗೂ ಒಬ್ಬನೇ ಒಬ್ಬ ಮಗ ನೀವು ಆಗಿರಬಾರ್ದು ಅಂತ ಹೇಳಿರೋದು. ಇನ್ನು ಇಷ್ಟೆಲ್ಲ ನಿಮಗೆ ಓಕೆ ಅಂದರೆ, ನಾನು ಮೈಸೂರಿನಲ್ಲಿ ಇರ್ತಕ್ಕಂತಹ ಒಂದು ಊರಿನಲ್ಲಿದ್ದೇನೆ. ಸೊ ಬೇಗ ಬೇಗ ನಿಮ್ಮ ಒಂದು ಮಾಹಿತಿಗಳನ್ನು ನಾನು ಒಂದು ಜಿಮೇಲ್ಗೆ ಕಳಿಸ್ಕೊಡಿ, ನಾನೇ ಖುದ್ದಾಗಿ ನೋಡಿಬಿಟ್ಟು ನಿಮಗೆ ಕಾಲ್ ಮಾಡ್ತೇನೆ ಅಂತ ಕೂಡ ಇವರು ಹೇಳಿದ್ದಾರೆ. ಇಷ್ಟು ಅವರ ಮಾಹಿತಿ ಆಗಿತ್ತು. ಇವಾಗ ಇಲ್ಲೊಂದು ಕಾರ್ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಇದು ಬಂದುಬಿಟ್ಟು ಜಿಮ್ನಿ ಹ್ಯಾಸ್ ಆಲ್ವೇಸ್ ಬಿನ್ ಹೈ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದರ ಹೆಸರು ಬಂದುಬಿಟ್ಟು ಜಿಮ್ನಿ ಅಂತ. ಅವರು ಮೈಸೂರಿನಲ್ಲಿ ಇರ್ತಕ್ಕಂಥ ಕಾರಣ ಸೊ ಒಂದು ಫಾರೆಸ್ಟ್ ಏರಿಯಾ ಜಾಸ್ತಿ ಆ ಕಡೆ. ಹಾಗಾಗಿ ಇದು ಬಂದುಬಿಟ್ಟು ಅವರು ತಂದೆಯವರ ಕಾಲದಲ್ಲಿ ತೆಗೆದುಕೊಂಡಿರ್ತಕ್ಕಂಥ 2022 ಮಾಡಲಲ್ಲಿ ರೆಡಿಯಾಗಿರ್ತಕ್ಕಂಥ ಚಿಮ್ನಿ ಅಂತ ಅಂದ್ಬಿಟ್ಟು ಇದರ ಹೆಸರು ಬಂದುಬಿಟ್ಟು ಒಂದು ಜೀಪ್ ಅಂತ ಏನು ಕರಿತೀವಿ, ಆ ರೀತಿಯ ಒಂದು ಜೀಪ್ ಇರ್ತಕ್ಕಂಥದ್ದು ನೀವು ನೋಡ್ಕೊಳ್ಳು. ಜಿಮ್ನಿ ಹ್ಯಾಸ್ ಆಲ್ವೇಸ್ ಬಿನ್ ಹೈ ಅಂದರೆ ಈ ಒಂದು ಜಿಮ್ನಿ ಕಾರು ಯಾವಾಗಲೂ ಕೂಡ ಒಂದು ಹೈ ಪ್ರೆಸರಲ್ಲಿ ಎತ್ತರದಲ್ಲೇ ಇರುತ್ತೆ ಅಂತ ಹೇಳಿರ್ತಕ್ಕಂಥದ್ದು. ಡಿಮ್ಯಾಂಡ್ ಆ್ಯಂಡ್ ಇಫ್ ದೇ ವಿಲ್ ನೌ ಮೇಡ್ ದೆನ್ 5 ಡೋರ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಬಂದುಬಿಟ್ಟು 5 ಡೋರಿನ ಒಂದು ಬಾಗಿಲುಗಳಿದೆ, ಈ ಕಡೆ 2 ಆ ಕಡೆ 2, ಟೋಟಲಿ 5 ಡೋರ್ಸ್ ಅವೈಲೇಬಲ್ ದಿಸ್ ಇಸ್ ಜಿಮ್ನಿ ಅಂತ ಹೇಳಿದ್ರು. ದೆನ್ ವೈ ಅರೆಸ್ಟ್ ದೇ ಆಫರಿಂಗ್ ಲೋವರ್ ಪ್ರೈಸ್ಡ್ 2WD ವೇರಿಯಂಟ್ ಅಂತ ಹೇಳಿದ್ದಾರೆ. 2 ವೇರಿಯಂಟಲ್ಲಿ ಈ ರೀತಿ ಒಂದು ಜಿಮ್ನಿ ನಾವು ನೋಡ್ಕೊಳ್ತಿರ್ಬೋದು, ಜಿಮ್ನಿ ಅಂತ ಸ್ನೇಹಿತರೆ. ಪ್ರಸ್ತುತ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರಲ್ಲಿ ನಾವು ಇದನ್ನು ನೋಡ್ಕೊಳ್ಬೋದು. ವೆರಿ ಹೈ ಆ್ಯಂಡ್ ಎಕ್ಸ್ಪೆನ್ಸಿವ್ ಜೀಪ್ಗಳಲ್ಲಿ ಇದೊಂದು ಜಿಮ್ನಿ ಆಗಿರುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಡೀಸೆಲ್ ಆ್ಯಂಡ್ ಪೆಟ್ರೋಲ್ ವೇರಿಯಂಟ್ ಎರಡಕ್ಕೂ ಕೂಡ ಅಲೋ ಮಾಡುತ್ತೆ ಪ್ರಸ್ತುತ. ಆ್ಯಂಡ್ ಅದೇ ರೀತಿಯಾಗಿ ಇದು ಬಂದುಬಿಟ್ಟು ಫಾರೆಸ್ಟ್ ಏರಿಯಾಗಳಲ್ಲಿ ಕೂಡ ಹೋಗ್ಬೋದು. ವೆರಿ ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ದಾರೆ. ಒಳಗಡೆ ಬಂದುಬಿಟ್ಟು AC ಅವೈಲಬಿಲಿಟಿ ಇದೆ ಸ್ನೇಹಿತರೆ. 2 ಸೀಟಸ್, ಡ್ರೈವರ್ ಸೀಟ್, ಸ್ಟೇರಿಂಗ್ ವಿತ್ ಇಂಜಿನ್ ಬಂದುಬಿಟ್ಟು 123 CCL ಇಂಜಿನ್ ಇದೆ. ಆ್ಯಂಡ್ ಟೈರ್ ಕಂಡೀಷನ್ ವಿತ್ ಮೇನ್ ಡೋರ್ ಆ್ಯಂಡ್ ಕಲರಿಂಗ್ ಡಿಸೈನ್ ಎಲ್ಲನೂ ಕೂಡ ನೋಡಿಕೊಂಡ್ರೆ ಸಖತ್ತಾಗಿದೆ. ಇದು ಬಂದುಬಿಟ್ಟು ಶೋರೂಮ್ ಪ್ರೈಸ್ ಬಂದುಬಿಟ್ಟು ಸ್ನೇಹಿತರೆ 6 lakh to 10 lakhs ಒಳಗಡೆ ಇದೆ. ಎಕ್ಸ್ ಶೋರೂಮ್ ಪ್ರೈಸ್ ಬಂದುಬಿಟ್ಟು 8 lakhs ಇದೆ ಅಂತ ತಿಳಿಸಿದ್ದಾರೆ. ಇಂಥ ಆಫರ್ ಕೂಡ ಅವ್ರು ನಿಮಗೆ ಕೊಡ್ತಿದ್ದಾರೆ, ಮಿಸ್ ಮಾಡ್ಕೋಬೇಡಿ. ಬೇಗ ಬೇಗ ನಿಮ್ಮ ಒಂದು ಡೀಟೇಲ್ಸ್ಗಳನ್ನು ಅವರ ಒಂದು ಜಿಮೇಲ್ ಐಡಿಗೆ ತಿಳಿಸಿಕೊಡಿ, ಕಳಿಸಿಕೊಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಾನು. ನಮಸ್ತೆ, ಬಾಯ್.